ಬೆಂಕಿ ಅವಘಡ ಸಂಭವಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಕೌಶಲ್ಯ ಶಾಲೆಯಲ್ಲಿ, ನಾಗದೇವನಹಳ್ಳಿಯ ಕೌಶಲ್ಯ ಶಾಲೆಯಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಸಂಭವಿಸಿದ ಮತ್ತೊಂದು ಅಗ್ನಿ ದುರಂತ ಇದು. ನಾಗದೇವನಹಳ್ಳಿಯ ಕೌಶಲ್ಯ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಯಲ್ಲಿ ಶಾಲೆಯ ಕಟ್ಟಡ ಧಗಧಗನೆ ಹೊತ್ತಿ ಉರಿತಾ ಇರುವಂಥದ್ದು. ಅದೃಷ್ಟವಶಾತ್ ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಲ್ಲಿದ್ದಂತಹ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ಆಗಮಿಸಿದ್ದು ಬೆಂಕಿ ನಂದಿಸೋದಕ್ಕೆ ಭರದಿಂದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. 3 ಅಗ್ನಿಶಾಮಕ ವಾಹನಗಳು ಬಂದಿರುವಂಥದ್ದು. ಇನ್ನು ಆ ಶಾಲೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನ ನಡೆಸ್ತಾರೆ ಎನ್ನುವ ಮಾಹಿತಿ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. 3 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದಿದ್ದು ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ ಶಾಲೆಯ ಕಟ್ಟಡ ಹೇಗೆ ಧಗಧಗನೆ ಹೊತ್ತಿ ಉರಿತಾ ಇದೆ ಅನ್ನೋದರ ಬಗ್ಗೆ. ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಕೌಶಲ್ಯ ಶಾಲೆ ಇದು. ಕೌಶಲ್ಯ ಶಾಲೆಯ ಕಟ್ಟಡದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿರುವಂಥದ್ದು. ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ, ಅದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಇನ್ನಷ್ಟೇ ತನಿಖೆಯನ್ನ ನಡೆಸಬೇಕು. ಸುಮಾರು 2,000 ಮಕ್ಕಳು ಇದ್ದಂತಹ ಶಾಲೆಯಲ್ಲಿ ಈ ಬೆಂಕಿ ದುರಂತ ನಡೆದಿರುವಂಥದ್ದು. ಕೌಶಲ್ಯ ಸ್ಕೂಲ್, ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಕೌಶಲ್ಯ ಶಾಲೆಯಲ್ಲಿ ಈ ದುರಂತ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಅಲ್ಲಿ ಸಂಭವಿಸಿಲ್ಲ. ಮಾಹಿತಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಬಂದಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ, 3 ಅಗ್ನಿಶಾಮಕ ವಾಹನಗಳು ಕೂಡ ಆಗಮಿಸಿದ್ದು ಸಿಬ್ಬಂದಿ ಸದ್ಯ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಬೆಂಕಿಯ ಕೆನ್ನಾಲಿಗೆ ಕಟ್ಟಡದಲ್ಲಿ ಹೊತ್ತಿಕೊಂಡಿದ್ದು, ಮೇಲ್ಭಾಗದಲ್ಲಿ ಹೊತ್ತಿಕೊಂಡಿದೆ. ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇದೆ ಮೇಲ್ಭಾಗದಲ್ಲಿ. ಗಮನಿಸ್ತಾ ಇದ್ದೀರಾ, ದಟ್ಟವಾದಂತಹ ಹೊಗೆ ಕೂಡ ಆವರಿಸಿರುವಂಥದ್ದು. ಬೃಹತ್ ಕಟ್ಟಡ, ಆ ಬೃಹತ್ ಕಟ್ಟಡದಲ್ಲಿ ಬೆಂಕಿ ಹೊತ್ತಿಕೊಂಡಿರೋದ್ರಿಂದ ಬೆಂಕಿ ನಂದಿಸೋದು ಕೂಡ ಸವಾಲಿನ ಕೆಲಸ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಶಾಲೆಯಲ್ಲಿ ಬೆಂಕಿ ದುರಂತ ಸಂಭವಿಸಿರುವಂಥದ್ದು. ಸುಮಾರು 2,000 ಮಕ್ಕಳು ಓದುವಂತಹ, ವಿದ್ಯಾಭ್ಯಾಸವನ್ನು ಪಡಿತಾ ಇರುವಂತಹ ಶಾಲೆ ಅನ್ನೋ ಮಾಹಿತಿ ಇದೆ. ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದರ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಸವಿತಾ? ನವೀನ್, ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ದುರಂತ ನಡೆದಿದೆ ಅಂತ ಹೇಳ್ಬೋದು. ನಾಗದೇವನಹಳ್ಳಿಯ ಕೌಶಲ್ಯ ಶಾಲೆಯಲ್ಲಿ ಅಗ್ನಿ ಅವಘಡ ಕಾಣಿಸ್ಕೊಂಡಿದೆ. ಪ್ರಮುಖವಾಗಿ ಈ ಬೆಂಕಿ ಕಾಣಿಸ್ಕೊಳ್ಳಿಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗಲಿದೆ ಅನ್ನೋ ಶಂಕೆಯನ್ನ ಈಗಾಗಲೇ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ 3 ಅಗ್ನಿಶಾಮಕ ಇಲಾಖೆಯ ವಾಹನಗಳು ಹೋಗಿ ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ಆಲ್ಮೋಸ್ಟ್ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಮಯದಲ್ಲಿ, ಅಂದ್ರೆ ಸ್ಕೂಲ್ ಆರಂಭಿಕ ಹಂತ ಇದು, ಒಂದೊಮ್ಮೆ ಏನಾದರೂ ಮಕ್ಕಳಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗೋದು. ಈ ಒಂದು ಸಮಯದಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಶಾರ್ಟ್ ಸರ್ಕ್ಯೂಟ್ ನಿಂದ ಅಂದ್ರೆ ಕಟ್ಟಡದ ಟಾಪ್ ಫ್ಲೋರ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದ್ರಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬೆಂಕಿಯನ್ನ ಒಂದು ಹತೋಟಿಗೆ ತೆಗೆದುಕೊಳ್ಳಲಾಗಿರೋ ಅಗ್ನಿಶಾಮಕ ಇಲಾಖೆ ಇನ್ನಿಲ್ಲದ ಕಸರತ್ತನ್ನ ಮಾಡಿ ಒಂದ್ ಹಂತಕ್ಕೆ ಕಂಟ್ರೋಲ್ ತಂದಿದೆ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಸವಿತಾ.